ಎಲ್ಲವನ್ನು ಎದುರಿಸಿ ಸಿಎಂ ಆಗಿದ್ದ ವಿಜಯ್ಗೆ ಹೊಸ ಸಂಕಷ್ಟ. ತಮಿಳುನಾಡಿನ ರಾಜಕೀಯಕ್ಕೆ ಹೊಸ ತಿರುವು ಕೊಟ್ಟ ಆ ದೂರು, ಅದೊಂದು ದೂರು ವಿಜಯ್ ಸರ್ಕಾರ ಬೀಳಲು ಕಾರಣವಾಗುತ್ತಾ ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ಅಸ್ತು ಅನ್ನುತ್ತಾ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡು ರಾಜಕೀಯಕ್ಕೆ ಹೊಸ ತಿರುವು ಸಿಕ್ಕಿದೆ. ಎಸ್, ಸಿಎಂ ಆಗಿ ಕೇವಲ 10 ದಿನಗಳು ಮಾತ್ರ ಆಗಿರುವಂತಹದ್ದು ವಿಜಯ್ ಅವರು. ವಿಜಯ್ ಸಿಎಂ ಆಗಿ ಕೇವಲ 10 ರಿಂದ 12 ದಿನ ಮಾತ್ರ ಕಳೆದಿದೆ. ಈಗಾಗಲೇ ಅಧಿಕಾರವನ್ನ ವಹಿಸಿಕೊಂಡ ನಂತರ ಏನೇನು ಕೆಲಸವನ್ನ ಮಾಡಬೇಕು, ಹೊಸ ಸಂಪುಟವನ್ನು ರಚನೆ ಮಾಡಬೇಕು, ಅದೆಲ್ಲವನ್ನು ಕೂಡ ವಿಜಯ್ ಅವರು ಮಾಡ್ತಾರೆ. ಆದ್ರೀಗ ತಮಿಳುನಾಡಿನ ರಾಜಕೀಯಕ್ಕೆ ಹೊಸ ತಿರುವು ಸಿಕ್ಕಿರುವಂತಹದ್ದು. ಯಾವ ಕಾರಣಕ್ಕೆ ಅಂತಂತಂದ್ರೆ, ಅದೊಂದೇ ಒಂದು ದೂರಿನ ಮೇರೆಗೆ ಈಗ ವಿಜಯ್ ಸರ್ಕಾರದ ಮೇಲೆ ಸಿಬಿಐ ಕಣ್ಣು ಬಿದ್ದಿರುವಂತಹದ್ದು. ಎಸ್, ಹಾಗಾದ್ರೆ ಯಾವ ದೂರು, ಯಾರು ಕೊಟ್ಟಿದ್ದು, ಯಾವ ವಿಚಾರ ಕೊಟ್ಟಿದ್ರು, ವಿಜಯ್ ಅವರು ಏನ್ ತಪ್ಪು ಮಾಡಿದ್ರು, ಎಸ್ ಅದೆಲ್ಲವನ್ನು ಕೂಡ ನಾನು ಈಗ ಹೇಳ್ತೀನಿ. ದಳಪತಿ ವಿಜಯ್ ಅವರ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರದ ಮೇಲೆ ಹೊಸ ಬಿಕ್ಕಟ್ಟೊಂದು ಎದುರಾಗ್ತಾ ಇದೆ. ಕಳೆದ ಗುರುವಾರ ಅಂದ್ರೆ ನಿನ್ನೆ ಗುರುವಾರ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಇದರ ಮಧ್ಯೆ ಹೊಸ ವಿವಾದವೊಂದು ಉದ್ಭವವಾಗಿದೆ. ಈ ವಿವಾದವು ಟಿವಿಕೆ ಸರ್ಕಾರದ ತೊಂದರೆಗಳನ್ನ ಮತ್ತಷ್ಟು ಹೆಚ್ಚಿಸಬಹುದಾಗಿದೆ. ಎಸ್, ಈ ವಿಷಯ ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ತಲುಪಿರುವಂತಹದ್ದು. ದಳಪತಿ ವಿಜಯ್ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. PIL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಹೇಳಿ. ಮೇ 13ರಂದು ನಡೆದಂತಹ ವಿಶ್ವಾಸ ಮತಯಾಚನೆಯ ಬಗ್ಗೆ ಸಿಬಿಐ ಸಂಪೂರ್ಣವಾಗಿ ತನಿಖೆ ನಡೆಸಬೇಕು ಅಂತಂತೇಳಿ ಆ ಅರ್ಜಿಯಲ್ಲಿ ಒತ್ತಾಯ ಮಾಡಲಾಗಿದೆ. ಎಸ್, ಯಾವ ಕಾರಣಕ್ಕೋಸ್ಕರ? ವಿಶ್ವಾಸ ಮತಯಾಚನೆಗೂ ಸಿಬಿಐಗೂ ಏನ್ ಸಂಬಂಧ, ಅರ್ಜಿಗೂ ಏನ್ ಸಂಬಂಧ? ಎಸ್, ಅದೇ ವಿಚಾರಕ್ಕೆ ನಾನು ಈಗ ಬರ್ತೀನಿ. ವಿಶ್ವಾಸ ಮತಯಾಚನೆಯ ಸಮಯದಲ್ಲಿ ಭ್ರಷ್ಟಾಚಾರ ಮತ್ತು ಕುದುರೆ ವ್ಯಾಪಾರ ನಡೆದಿದೆ ಹೀಗಂತ ಆ ಅರ್ಜಿಯಲ್ಲಿ ಆರೋಪ ಮಾಡಿದ್ದಾರೆ. ಈ ಅರ್ಜಿಯೊಂದಿಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತದೆ ಎಂಬುದನ್ನು ಈಗ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಈ ಅರ್ಜಿಯನ್ನು ಕೊಟ್ಟವರು ಯಾರು, ಯಾವ ಕಾರಣಕ್ಕೋಸ್ಕರ ಅರ್ಜಿಯನ್ನು ಕೊಟ್ಟರು, ಜೊತೆಗೆ ಅವತ್ತು ಮೇ 13ರಂದು ಏನು ವಿಶ್ವಾಸ ಮತ ಯಾಚನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕುದುರೆ ವ್ಯಾಪಾರ ಏನಾರ ನಡೆದಿತ್ತಾ? ಎಸ್, ಬಾರ್ ಅಂಡ್ ಬೆಂಚ್ ವರದಿಯ ಪ್ರಕಾರ ದಳಪತಿ ವಿಜಯ್ ಸರ್ಕಾರದ ವಿರುದ್ಧದ ಈ ಅರ್ಜಿಯನ್ನ ಮದುರೈ ನಿವಾಸಿ KK ರಮೇಶ್ ಅವರು ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಯಲ್ಲಿ ಕೇಂದ್ರ ಸರ್ಕಾರ, ಸಿಬಿಐ ಮತ್ತು ತಮಿಳುನಾಡು ಸರ್ಕಾರವನ್ನ ಪಕ್ಷಗಳಾಗಿ ಹೆಸರಿಸಲಾಗಿದೆ. ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರುವಂತೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ವಿನಂತಿಸಿದ್ದಾರೆ. ಎಸ್, ಇದು ಪ್ರಮುಖವಾದಂತಹ ಒಂದು ವಿಚಾರ. ಅಂದ್ರೆ ಏನು ಕುದುರೆ ವ್ಯಾಪಾರ ನಡೆದಿದೆ, ಸೊ ಆ ಕುದುರೆ ವ್ಯಾಪಾರ ನಡೆದಿರೋದ್ರಿಂದ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರ ನಡೆದಿದೆ. ಭ್ರಷ್ಟಾಚಾರ ಮತ್ತು ಕುದುರೆ ವ್ಯಾಪಾರ ಎರಡೂ ಕೂಡ ನಡೆದಿದೆ. ಸೊ ಈಗ ನೀವು ಇಮಿಡಿಯೇಟ್ಲಿ ಈ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅದು ಕೂಡ ಸುಪ್ರೀಂ ಕೋರ್ಟ್ ಮಾತ್ರವಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ, ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೂ ಕೂಡ ಒಂದು ಆ ಅರ್ಜಿಯನ್ನ ಕಳಿಸಿರುವಂತಹದ್ದು. ಯಾರು ಕಳಿಸಿರೋದು ಅಂತಂದ್ರೆ ರಮೇಶ್ ಅವರು ಕಳಿಸಿರುವಂಥದ್ದು, ಮಧುರೈ ಮೂಲದ ರಮೇಶ್ ಅವರು. ಸೊ ಈ ಒಂದು ವಿಚಾರ ಈಗ ತುಂಬಾ ಗಂಭೀರವಾಗಿರುವಂಥದ್ದು ತಮಿಳುನಾಡಿನಲ್ಲಿ. ಜೊತೆಗೆ ಒಂದಷ್ಟು ಗಮನಿಸಬೇಕಾದಂತಹ ಅಂಶವೇನಪ್ಪಾ ಅಂತಂದ್ರೆ, ಟಿವಿಕೆ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 10 ದಿನಗಳು ಮಾತ್ರ ಕಳೆದಿವೆ. ಇಂತಹ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈ ರೀತಿಯಾದಂತಹ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ವಿಜಯ್ ಅವರಿಗೆ ಒಂದಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಹಾಗಾದ್ರೆ ಟಿವಿಕೆ ಸರ್ಕಾರ ಹೇಗೆ ರಚನೆ ಆಯಿತು? ವಾಸ್ತವವಾಗಿ ಇತ್ತೀಚಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಅಷ್ಟಕ್ಕೂ ಪಕ್ಷವು ಸ್ವಂತವಾಗಿ ಬಹುಮತವನ್ನ ಪಡೆಯಲು ವಿಫಲ ಕೂಡ ಆಗಿತ್ತು. ತಮಿಳುನಾಡು ವಿಧಾನಸಭೆಯಲ್ಲಿ ಒಟ್ಟು 234 ಸ್ಥಾನಗಳಿವೆ. ಸರ್ಕಾರ ರಚಿಸಲು ಕನಿಷ್ಠ
18 ಶಾಸಕರ ಬೆಂಬಲ ಅಗತ್ಯವಿತ್ತು. ಟಿವಿಕೆ ಪಕ್ಷ ಕೇವಲ 108 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಬಹುಮತಕ್ಕೆ ಇನ್ನೂ ಕೂಡ 10 ಸ್ಥಾನಗಳು ಕೊರತೆ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿ ಮೇ 13ರಂದು ವಿಶ್ವಾಸ ಮತ ಪರೀಕ್ಷೆಯನ್ನ ಎದುರಿಸಬೇಕಾಯಿತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ವಿಶ್ವಾಸ ಮತ ಯಾಚನೆಯ ಸಂದರ್ಭದಲ್ಲಿ ಒಂದಷ್ಟು ಕುದುರೆ ವ್ಯಾಪಾರ, ಒಂದಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ರಮೇಶ್ ಅವರ ಒಂದು ವಾದವಾಗಿರುವಂತಹದ್ದು. ಇನ್ನು ವಿಜಯ್ ಅವರ ಸರ್ಕಾರವನ್ನ ಎಷ್ಟು ಜನ ಶಾಸಕರು ಬೆಂಬಲಿಸಿದ್ರು? ಎಸ್, ವಿಜಯ್ ಅವರ ಸರ್ಕಾರವು 144 ಶಾಸಕರ ಬೆಂಬಲವನ್ನ ಪಡೆಯುವ ಮೂಲಕ ವಿಶ್ವಾಸ ಮತವನ್ನ ಗೆದ್ದಿತ್ತು. ಆದರೆ ಟಿವಿಕೆ ಆರಂಭದಲ್ಲಿ ಕೇವಲ 108 ಶಾಸಕರನ್ನ ಹೊಂದಿತ್ತು, ಹೀಗಂತ ಅರ್ಜಿಯಲ್ಲಿ ಹೇಳಲಾಗಿದೆ. ನಂತರ ಅದು ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ, ಐಯುಎಂಎಲ್, ಎಐಡಿಎಂಕೆ ಹೀಗೆ ಕೆಲವು ಬಂಡಾಯ ಶಾಸಕರು ಮತ್ತು ಎಎಂಎಂಕೆಯ ಒಬ್ಬ ಶಾಸಕರ ಬೆಂಬಲವನ್ನ ಗಳಿಸಿತು. ಹಲವಾರು ಶಾಸಕರನ್ನ ಹಣ ಮತ್ತು ಇತರ ಪ್ರಯೋಜನಗಳಿಂದ ಆಕರ್ಷಣೆ ಮಾಡಲಾಗಿದೆ ಅಂತೇಳಿ ರಮೇಶ್ ಅವರು ಅರ್ಜಿಯಲ್ಲಿ ಆರೋಪ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಅರ್ಜಿಯಲ್ಲಿನ ವಾದಗಳೇನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕೆಲವು ಶಾಸಕರು ತಮ್ಮ ಪಕ್ಷದ ವಿಪ್ ವಿರುದ್ಧ ನಡೆದ ಮತದಾನದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ. ಇದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಬಹುಮತ ಸಾಬೀತುಪಡಿಸುವಿಕೆಯನ್ನ ಸಂಪೂರ್ಣವಾಗಿ ನ್ಯಾಯಯುತವಾದಂತಹ ರೀತಿಯಲ್ಲಿ ನಡೆಸಲಾಗಿಲ್ಲ, ಹೀಗಂತ ಅರ್ಜಿಯಲ್ಲೂ ಕೂಡ ಆರೋಪ ಮಾಡಲಾಗಿದೆ. ಎಐಡಿಎಂಕೆಯಲ್ಲಿನ ವಿಭಜನೆಯನ್ನ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 25 ಜನ ಎಐಡಿಎಂಕೆ ಶಾಸಕರು ಟಿವಿಕೆ ಸರ್ಕಾರದ ಪರವಾಗಿ ಮತ ಚಲಾಯಿಸಿದರೆ, ಜೊತೆಗೆ 22 ಶಾಸಕರು ವಿಶ್ವಾಸ ಮತವನ್ನ ವಿರೋಧಿಸಿದ್ರು. ಇದರ ನಂತರ ಎರಡೂ ಬಣಗಳು ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಪರಸ್ಪರ ಶಾಸಕರನ್ನ ಅನರ್ಹಗೊಳಿಸಬೇಕೆಂದು ಈಗ ಒತ್ತಾಯ ಕೂಡ ಮಾಡಿರುವಂಥದ್ದು. ಇನ್ನು 91ನೇ ಸಾಂವಿಧಾನಿಕ ತಿದ್ದುಪಡಿಯ ನಂತರ ಒಂದು ಪಕ್ಷದೊಳಗಿನ ಕೇವಲ ವಿಭಜನೆಯು ಕಾನೂನು ರಕ್ಷಣೆಯನ್ನ ಒದಗಿಸುವುದಿಲ್ಲ, ಹೀಗಂತ ರಮೇಶ್ ಅವರು ಅರ್ಜಿಯಲ್ಲಿ ಹೇಳಲಾಗಿದೆ. ಜೊತೆಗೆ ಮತ್ತೊಂದು ಏನಪ್ಪಾ ಅಂತಂದ್ರೆ, ಮತ್ತೊಂದು ಪಕ್ಷದೊಂದಿಗೆ ಮಾನ್ಯ ವಿಲೀನಕ್ಕೆ ಕನಿಷ್ಠ 2/3 ಶಾಸಕರ ಬೆಂಬಲ ಅಗತ್ಯವಿದೆ. ತಮಿಳುನಾಡಿನ ಮತದಾರರಾಗಿ ತಮ್ಮ ಮತ್ತು ಅವರ ಕುಟುಂಬದ ಮೂಲಭೂತ ಹಕ್ಕುಗಳ ಮೇಲೆ ಇದು ಸಾಕಷ್ಟು ಪರಿಣಾಮ ಕೂಡ ಬೀರುತ್ತೆ ಅಂತೇಳಿ ರಮೇಶ್ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ರಮೇಶ್ ಅವರ ಅರ್ಜಿಯನ್ನ, ರಮೇಶ್ ಅವರ ಪರವಾಗಿ ಯಾರು ವಾದವನ್ನ ಮಂಡಿಸ್ತಿದ್ದಾರೆ, ಯಾರು ವಕೀಲರು ಯಾರು ಅನ್ನೋದನ್ನು ನೋಡಿದರೆ, ವಕೀಲರಾಗಿ ನರೇಂದ್ರ ಕುಮಾರ್ ವರ್ಮಾ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ವಿಜಯ್ ಅವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಜಯ್ ಅವರ ಮೇಲೆ ಈಗ ಒಂದು ವೇಳೆ ಏನಾದ್ರೂ ಭ್ರಷ್ಟಾಚಾರ ಅಥವಾ ಕುದುರೆ ವ್ಯಾಪಾರ ಇದೆಲ್ಲವೂ ಕೂಡ ಏನಾದರೂ ನಡೆದಿದ್ರೆ, ಸುಪ್ರೀಂ ಕೋರ್ಟ್ ನೇರವಾಗಿ ಸಿಬಿಐಗೆ ಏನಾದ್ರು ಈ ಕೇಸನ್ನ ನೀವು ಹ್ಯಾಂಡಲ್ ಮಾಡಿ, ಕೇಸ್ನ ತನಿಖೆ ಮಾಡಿ ಅಂತ ಹೇಳಿ ಏನಾದ್ರು ಒಂದು ಮಾತನ್ನ ಹೇಳಿದ್ಬಿಟ್ಟು ಕೂಡ ವಿಜಯ್ ಅವರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ವಿಜಯ್ ಅವರು ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗಿದೆ. ಸದ್ಯಕ್ಕಂತೂ ವಿಜಯ್ ಅವರು ಒಂದಾದ್ರ ಮೇಲೆ ಒಂದು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಸೊ ಈ ಎಲ್ಲ ಸಂಕಷ್ಟಗಳಿಂದ ಹೇಗೆ ಅವರು ಪಾರಾಗ್ತಾರೆ, ಅಥವಾ ಅವ್ರನ್ನ ಏನಾದ್ರೂ ಅಧಿಕಾರ ನಡೆಸಲಿಕ್ಕೆ ಇವರೆಲ್ಲರೂ ಸೇರ್ಕೊಂಡು ಬಿಡಲ್ವಾ ಗೊತ್ತಿಲ್ಲ, ಮುಂದೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ವಿಜಯ್ ಅವರು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.